ಒಗ್ಗೂಡಿಸುವ ಒಬ್ಬ ಧೀಮಂತ ನಾಯಕರು ಅಂದರೆ ಮಂಡ್ಯದ ಜಯರಾಮಣ್ಣವರು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ಒಂದು ನಮ್ಮ ಹಿರಿಯರು ಮಂಡ್ಯ ಜಯರಾಮಣ್ಣನವರ ಕಾರ್ಯಕ್ರಮವನ್ನು ನಾವು ರಾಮ ಮಂದಿರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಸನ್ಮಾನಿಸಿ ಗೌರವಿಸಿದ್ವಿ. ಅದರ ಜೊತೆಗೇನು ಪರಿಸರದ ಪ್ರೇಮಿಗಳು ಪರಿಸರದ ದಿನ ಕುಲಬಾಂಧವರ ವೇದಿಕೆ ತಂಡದ ಪರವಾಗಿ ನಮ್ಮ ಹಿರಿಯರು ಮಂಡ್ಯದ ದೈವ ಅವರಿಗೊಂದು ಅಭಿನಂದನಾ ಪತ್ರವನ್ನು ಕೂಡ ನಾವು ಸಮರ್ಪಣೆ ಮಾಡ್ತಾ, ಹಸಿರು ನಮ್ಮೆಲ್ಲರ ಉಸಿರು, ಹಾಗಾಗಿ ಒಂದು ಸ್ವಚ್ಛವಾದ ಒಂದು ಗಿಡವನ್ನು ಕೂಡ ಹಸಿರು ಕ್ರಾಂತಿಗಾಗಿ ಜಯರಾಮಣ್ಣವರಿಗೆ ಹಸ್ತಾಂತರ ಮಾಡ್ತಿದ್ದೀವಿ. ನನ್ನ ಹಿರಿಯರು ಕುಲಬಾಂಧವರ ವೇದಿಕೆ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸ್ತಾರೆ. ವೇದಿಕೆಯಲ್ಲಿ ಈವರೆಗೆ ನನ್ನೊಟ್ಟಿಗೆ ರೀತಿ ಬೆಳೆಸ್ಕೊಟ್ಟಿದ್ದಾರೆ. ಇದೇ ರೀತಿ ಮಾತನಾಡಬೇಕಂತ ಕೇಳ್ಕೊಂಡು ಇವರು ಲೋಕೇಶ್ ಅವ್ರು ಮಾಡ್ತಿರೋದು ಕುಲಬಾಂಧವರಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾಕೆಂದರೆ ನಾನು ಇಷ್ಟೇ ಮಾತಾಡಿದ್ರೆ ಇಡೀ ಕರ್ನಾಟಕ ಎಲ್ಲೆಲ್ಲಿ ಯಾವ ಮೂಲೆಯಲ್ಲಿದ್ದಾರೆ ಎಲ್ಲರೂ ಈ ಒಂದು ವೇದಿಕೆಗೆ ತಂದು ಗುರುತಿಸ್ತಾ ಇರೋದು ಒಂದು ಹೆಮ್ಮೆ ವಿಷಯ. ಯಾಕೆಂದರೆ ಅವ್ರ ಕೆಲಸ ಆಯಿತು ಅವ್ರಾಯಿತು ಅಂತ ಇರೋದ್ರಿಂದ ಆದರೆ ಇವರು ಎಲ್ಲ ಕಡೆಯೂ ಹೋಗಿ ಒಂದು ಸಿರಿ ಪ್ರತಿಯೊಂದು ನಮ್ಮ ಸಿರಿಗದ್ದೆ ಆಗಲಿ, ಒಂದು ಹೆಂಗಸರಿದ್ದೇ ಆಗಲಿ, ನಮ್ಮ ಶೌರಿಕರದೇ ಆಗಲಿ, ಒಂದು ವಾದ್ಯದೇ ಆಗಲಿ, ಒಂದು ಹೆಂಗಸರದೇ ಒಂದು ಸಿರಿ ಕಾರ್ಯಕ್ರಮ ಆಗಲಿ, ಅದೆಲ್ಲನೂ ಇವರು ಬಂದು ಅದನ್ನು ತೋರಿಸಿ ಎಲ್ಲರಿಗೂ ಪರಿಚಯ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದೋ ಒಂದು ಮೂಲೆ ಇರ್ತಾರೆ ಎಲ್ಲ ತಂದು ಅದನ್ನು ಪರಿಚಯ ಮಾಡ್ತಾ ಇದ್ದಾರಲ್ಲ, ಅದು ತುಂಬ ಧನ್ಯವಾದ, ಒಳ್ಳೆಯ ಕೆಲಸ ಅದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಭಿನಂದನಾ ಪತ್ರದ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಗುರುಗಳಿದ್ದಾರೆ, ಬಿದ್ದಳ ಮಹಾರಾಜರಿದ್ದಾರೆ, ಕತ್ತಲಿಂದ ಬೆಳಕಿನ ಅಡಿಗೆ ಲಾಂಛನ ಇದೆ, ಒಳ್ಳೆ ಕೆಲಸ ಮಾಡ್ತಾ ಇದೆ. ಇದು ಒಳ್ಳೆ ಬಿಚ್ಚಲ ಮಹಾರಾಜರ ಬಗ್ಗೆ ಭಾಳ ದೊಡ್ಡ ಇದೇ ಇದೆ. ನಾವು ಅದೆಲ್ಲ ತಿಳ್ಕೊಳ್ಳೋಷ್ಟು ಇದೆಲ್ಲ ಅದು ಇದರಲ್ಲಿ ಇನ್ಮೇಲೆ ನಿಂತ ಹೋಯ್ತಾ ಇನ್ನೂ ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಷ್ಟು ಬೇಕಾದಷ್ಟು ಇದೆ ಅಂತ ಹೇಳ್ತಿದ್ದಾರೆ. ನಮಸ್ಕಾರ. ಇವತ್ತು ನಮ್ಮ ಮನೆಗೆ ನಮ್ಮ ಮಗುದು ಒಂದು ನಾಮಕರಣ ಶ್ರೀಡೋ ಅಂತ ದಿನ ಇವತ್ತು ಒಂದು ಸಣ್ಣದಾಗಿ ಒಂದು ಮನೆಯ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ರು. ಆದರೂ ಇವತ್ತು ನಮ್ಮ ಲೋಕೇಶ್ವರು ಮಂಡ್ಯ ಜಿಲ್ಲೆಗೆ ಅಧ್ಯಕ್ಷರು, ಕರ್ನಾಟಕಕ್ಕೆ ಅಧ್ಯಕ್ಷರು ಲೋಕೇಶ್ ಜಿ ಅಂತ ಕುಲಬಾಂಧವರ ಸಂಸ್ಥಾಪಕರು. ಇವರೇ ನಮ್ಮ ಮನೆಗೆ ಬಂದಿರೋದು ಭಾಳ ಒಂದು ಪುಣ್ಯ. ಆದ್ದರಿಂದ ನಾವೇನೋ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಯಾಕಂದ್ರೆ ಇವ್ರಿಗೆ ಎಷ್ಟು ಮಾಡಿದ್ರು ಕಮ್ಮಿನೇ. ಇವರು ಎಲ್ಲ ದೇವಸ್ಥಾನಗಳು ಎಲ್ಲರನ್ನೂ ಕರ್ಕೊಂಡ್ಬಂದು ಯಾರು ಹೊರಗಡೆ ಯಾರು ಗೊತ್ತಿದ್ದಂಗೆ ಅಂತ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಕುಲಬಾಂಧವರಿಗೆ ಪರಿಚಯ ಮಾಡ್ತಾರೆ. ಅದು ನಮ್ಗೆ ಭಾಳ ಒಂದು ಉತ್ತಮವಾದಂಥ ಕೆಲಸ. ಯಾಕಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಯಾರೂ ಮಾಡಿದಾರಂಥ ಕೆಲಸ. ಎಲ್ಲೋ ಇರ್ತಾ ಅಯ್ಯೋ ನಮ್ಗೆ ಯಾಕೆ ಬೇಕು ಮಾಡಿದೈತೆ ಅಂತ. ಅದು ಎಷ್ಟೋ ಜನ ಈ ಒಂದು ಇವಾಗ 340 ಕಾರ್ಯಕ್ರಮ ಅಂದರೆ ಅಷ್ಟು ಸುಲಭ ಅಲ್ಲ. ಏಕೆಂದರೆ ಮನೆಗೆ ಹೋಗಿ ಅವ್ರು ಖರ್ಚು ಹಾಕೊಂಡು ಚಾರ್ಜ್ ಹಾಕೊಂಡು ಇಡೀ ಕರ್ನಾಟಕನೇ ಸುತ್ತೋರಂದರೆ ಅದು ನಾವು ಭಾಳ ಹೆಮ್ಮೆ ಪಡೋಂಥ ವಿಷಯ. ಹಿಂದಿನಲ್ಲಿ ಇನ್ನೂ 240, 50, 200 ಅವರ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕುಲಬಾಂಧವರಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ. ಪ್ರತಿಯೊಬ್ಬರು ಇದನ್ನ ನಿಮಗೆ ಯಾರು ಎಲ್ಲೆಲ್ಲಿದ್ದಾರೆ ಇವರಿಗೆ ನೀವು ತಿಳಿಸಿ ಅವರಿಗೆಲ್ಲ ಒಂದು ಸನ್ಮಾನ, ಅವ್ರಿಗೆ ಒಂದು ಕುಲಬಾಂಧವರ ವೇದಿಕೆಗೆ ತಗೊಂಡು ಅವ್ರನ್ನ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು. ಅದರಿಂದ ತುಂಬ ಅವರು ಭಾಳ ಒಳ್ಳೆಯ ಕೆಲಸ. ಇಂಥ ಕೆಲಸ ನಿರಂತರವಾಗಿ ನಡೀತಾ ಇರಲಿ ಅಂತ ಹೇಳಕ್ಕೆ ಇಷ್ಟ.